ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಮಗೆ ಒಂದು ಆ್ಯಪ್ ಬೇಕಾಗುತ್ತೆ. ಸೊ ನೀವು ಅದನ್ನು ಆಲ್ಮೋಸ್ಟ್ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಇನ್ಶಾರ್ಟ್ ಆ್ಯಪು. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇನ್ಶಾರ್ಟ್ ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ವಿಡಿಯೋಸ್ ಅಂತ ಇದೆ, ಮತ್ತು ಫೋಟೋ ಇದೆ, ಕಾಲೇಜ್ ಇದೆ. ಇಲ್ಲಿ ವಿಡಿಯೋಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನ್ಯೂ ಅಂತ ಇದೆನಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ರೆಕಾರ್ಡ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ನೀವು ಇದರಲ್ಲಿ ಯಾವ ವೀಡಿಯೋಸ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇಷ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿ. ಇಲ್ಲಿ ನೋಡ್ತಾ ಇದ್ರಲ್ವ, ಸೊ ಇದು ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಈ ಥರ ಒಂದು ಸ್ವಲ್ಪ ಏನಾದ್ರು ಬ್ಲರ್ ಅಂತ ಆ ಥರ ಬಂತು ಅಂದರೆ ಅದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ರಲ್ವ, ಕೆಳಗಡೆ ಆಡಿಯೋ, ಸ್ಟಿಕ್ಕರ್, ಟೆಕ್ಸ್ಟ್ ಮತ್ತು ಎಫೆಕ್ಟ್ ಅಂತ ಬರುತ್ತೆ. ಮತ್ತು ನೋಡಿ ಇಲ್ಲಿ ಸ್ಪ್ಲಿಟ್ ಅಂತ ಬರುತ್ತೆ, ಡಿಲೀಟ್ ಅಂತ ಬರುತ್ತೆ. ಸೊ ನೀವು ಇದನ್ನು ತರಿಸ್ಕೊಳ್ಳಿ. ಒಂದು ನಿಮಿಷ. ಈ ಥರ ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೋಡಿಕೊಂಡು, ಸೊ ಇಲ್ಲಿಗೆ ನಾನು ಇಲ್ಲೇನು ಕಾಣ್ತಾ ಇದೆಯಲ್ವ, ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಟೆಪ್ ಏನಿದೆ ಅದನ್ನು ನಾನು ಟ್ರಿಮ್ ಮಾಡ್ಕೊತೀನಿ, ಅಂದರೆ ಕಟ್ ಮಾಡ್ತೀನಿ. ಅದನ್ನು ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಇದು ಈ ಥರ. ಮತ್ತು ಸೆಂಟರಲ್ಲೂ ನನಗೆ ಇಲ್ಲಿ ಕೆಲವೊಂದು ವೀಡಿಯೋಸ್ ನಾನು ಡಿಲೀಟ್ ಮಾಡಬೇಕಪ್ಪ ಅಂತ ಅನಿಸಿದರೆ, ಇವಾಗ ಇಲ್ಲಿಂದ ನೀವು ನೋಡ್ತಾ ಇದ್ರಲ್ವ, ಸೊ ಇದನ್ನು ನಾನು ನೋಡ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಲೆಂತಿ ಆಗಿದೆ, ನಾನು ಇದನ್ನು ಕಟ್ ಮಾಡೋಣ ಅಂತ ಅಂದರೆ ಮತ್ತೆ ಸ್ಪ್ಲಿಟ್ ಅಂತ ಕಟ್ ಮಾಡಿ, ಎಲ್ಲಿಂದ ಕಟ್ ಮಾಡಬೇಕಂತ ನೋಡಿಕೊಂಡು ಅಲ್ಲಿ ಕಟ್ ಮಾಡಿ. ಸೊ ಎಲ್ಲಿವರೆಗೂ ಕಟ್ ಮಾಡಬೇಕು, ಸೊ ಇಲ್ಲಿವರೆಗೂ ನಾನು ಕಟ್ ಮಾಡ್ತಿದ್ದೀನಿ ಅಂತ ಅಂದರೆ ಅಲ್ಲಿವರೆಗೂ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಸ್ಪ್ಲಿಟ್ ಅಂತಂದು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಬ್ಯಾಕ್ ನೀವೇನು ಸೆಲೆಕ್ಟ್ ಮಾಡಿದ್ರೋ ಅದನ್ನು ಆಪ್ಷನ್ ಮತ್ತೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಈ ಥರ ಇರುತ್ತೆ ನಿಮಗೆ. ಅದಾದಮೇಲೆ ಇಲ್ಲಪ್ಪ ಅದು ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ, ಹೇಗೆ ಮಾಡೋದು, ಮತ್ತೆ ವಾಪಸ್ ಬರಬೇಕು ಅಂತಂದರೆ ಇಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ ಮೇಲ್ಗಡೆ, ಈ ಆ್ಯರೋ ಮಾರ್ಕ್ನ ನೀವು ಕ್ಲಿಕ್ ಮಾಡಿದರೆ ಮತ್ತೆ ಅದು ರಿಟರ್ನ್ ಬರುತ್ತೆ, ಆಯಿತಾ. ಸೊ ಈ ಥರ ಇರುತ್ತೆ. ಮತ್ತು ಸೌಂಡ್ ಲೆಸ್ ಮಾಡಬೇಕು, ಇದರಲ್ಲಿ ಬರುವಂಥ ಎಲ್ಲ ಸೌಂಡು ಲೆಸ್ ಮಾಡಬೇಕು. ನಾವು ವಾಯ್ಸ್ ಓವರ್ ಕೊಡಬೇಕಂದ್ರೆ ಇಲ್ಲಿ ವಾಲ್ಯೂಮ್ ಅಂತ ಕಾಣ್ತಾ ಇದೆ ನೋಡಿ ಕೆಳಗಡೆ, ಡಿಲೀಟ್ ಪಕ್ಕದಲ್ಲೇ ವಾಲ್ಯೂಮ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ 100ವರೆಗೂ ಇರುತ್ತೆ. ನೀವು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಯಾವ ಥರ ಸೌಂಡ್ ಇರುತ್ತೋ ಅದೇ ರೆಕಾರ್ಡ್ ಆಗಿರುತ್ತೆ. ಸೊ ಅದನ್ನು ನೀವು ಮ್ಯೂಟ್ ಮಾಡಿಬಿಡಿ, 0ಗೆ ಇಟ್ಕೊಂಡು. ಇಲ್ಲಿ ಡಬಲ್ ರೈಟ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಪೂರ್ತಿ ವಿಡಿಯೋಸ್ಗೂ ಕೂಡ ನಿಮಗೆ ವಾಯ್ಸ್ ಮ್ಯೂಟ್ ಆಗುತ್ತೆ. ಇಲ್ಲಪ್ಪ ಇದೊಂದಕ್ಕೆ ಮಾತ್ರ ಏನು ನಿಮ್ಮ ಬಾಕ್ಸಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಅಷ್ಟರಲ್ಲಿ ಮಾತ್ರ ಅದು ವಾಯ್ಸ್ ಮ್ಯೂಟ್ ಆಗಬೇಕಂದ್ರೆ ಒಂದು ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಪೂರ್ತಿ ಬೇಕಂದರೆ ಡಬಲ್ ರೈಟ್ ಮಾರ್ಕ್ ಇರೋವಂಥದ್ದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವಾಲ್ಯೂಮ್ ಅಪ್ಲೈ ಟು ಆಲ್, ಆಯಿತಾ, ಅಪ್ಲೈ ಆಯಿತು. ಸೊ ಇವಾಗ ನೀವು ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತಂದರೆ, ಕ್ಯಾನ್ವಾಸ್ ಪಕ್ಕದಲ್ಲಿ ಆಡಿಯೋ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೆಕಾರ್ಡರ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ನೀವು ರೆಡ್ ಕಲರ್ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಸೊ ಇಲ್ಲಿ ನಿಮಗೆ ನೋಡಿ ಪಲ್ಸ್ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಹಾಗೆ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ಅದು ರೆಕಾರ್ಡ್ ಆಗ್ತಾ ಇಲ್ಲ, ಆಯಿತಾ. ಈ ಥರ ಇರುತ್ತೆ ರೆಕಾರ್ಡಿಂಗ್ ಬಂದು ವಾಯ್ಸ್ ಓವರ್ ಕೊಡೋದು. ಇಲ್ಲ ನಾನು ಮ್ಯೂಸಿಕ್ ಕೊಡ್ತೀನಿ ಅಂದರೆ ಮತ್ತೆ ಇಲ್ಲಿ ಮ್ಯೂಸಿಕ್ ಅಂತ ಇದೆ ನೋಡಿ, ಫಸ್ಟ್ ಒನ್. ಸೊ ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಆಡಿಯೋ ಅಂದರೆ ನಿಮ್ಮ ಒಂದು ಏನು ಪೆನ್ ಡ್ರೈವ್ ಅಥವಾ ಕಾರ್ಡಲ್ಲಿ ಏನಿದೆಯೋ ಮೊಬೈಲಲ್ಲಿ, ಸೊ ಆ ಸಾಂಗ್ಸ್ ಎಲ್ಲ ನಿಮಗೆ ಪ್ಲೇ ಆಗುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಆಯಿತಾ. ಇದು ಸಿಂಪಲಾಗಿ ಆಲ್ಮೋಸ್ಟ್ ಯೂಟ್ಯೂಬ್ ಯಾವ ಥರ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಆ ಥರದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇವಾಗ ಸ್ಟಿಕ್ಕರ್ಸ್ ಅಂದರೆ ಇವಾಗ ಏನೋ ಅಲ್ಲಿ ವಿಜುವಲ್ಸ್ ಕಾಣ್ತಾ ಇರುತ್ತೆ ಮಕ್ಕಳದಾದರೂ ಅಥವಾ ಏನೋ ಒಂದು, ಸೊ ಅದನ್ನು ನಾನು ಕಾಣಿಸ್ದೇ ಇರೋ ಥರ ಇಡಬೇಕು, ಈ ವಿಡಿಯೋನೂ ಬೇಕು ಅನ್ನೋದಾದರೆ ಯಾವುದಾದ್ರು ಒಂದು ಈ ಥರ ಇಮೋಜಿ ಇರುತ್ತಲ್ವ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪ್ಲೇಸಲ್ಲಿ ಇಟ್ಬಿಟ್ರೆ ಸೊ ಅದು ನಿಮಗೆ ಕಾಣಲ್ಲ, ಆಯಿತಾ. ಇದನ್ನು ಮತ್ತೆ ಡಿಲೀಟ್ ಕೂಡ ಮಾಡ್ಕೋಬೋದು. ಹಾಗೆ ಟೆಕ್ಸ್ಟು ಇದ್ರ ಮೇಲೆ ಇವಾಗ ನನ್ನ ಚಾನಲ್ ಅಶ್ವಿನಿ ಬೆಣ್ಣೆನಗರಿನ, ಸೊ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಅಶ್ವಿನಿ ಬೆಣ್ಣೆನಗರಿ ಅಂತ ಹೇಳಿ, ಸೊ ನಿಮ್ಮ ಚಾನಲ್ ಹೆಸರು ನನ್ನ ಚಾನಲು, ಸೊ ಇದು ಅಶ್ವಿನಿ ಬೆಣ್ಣೆನಗರಿ ಅಂತ ಇದೆಯಲ್ಲ, ಸೊ ಅದನ್ನು ನಾನು ಇಲ್ಲಿ ಟೈಪ್ ಮಾಡ್ಕೋತೀನಿ. ಸೊ ಇದನ್ನ ಟೈಪ್ ಮಾಡಿಕೊಂಡು ಚಿಕ್ಕದಾಗಿ ಮಾಡಿಕೊಂಡು ಈ ಥರ ನೀವು ಇಲ್ಲಿ ಇಟ್ಕೊಂಡು ನಿಮ್ಮದೇನು ವಿಡಿಯೋ ಇದೆಯಾ ಪೂರ್ತಿ ವಿಡಿಯೋ ಲೆಂತ್ಗೂ ಕೂಡ ಇದನ್ನು ಇಡೋ ಥರ ಇಟ್ಕೊಂಡ್ರೆ ಬೇರೆಯವರು ನಿಮ್ಮ ವಿಡಿಯೋಸ್ನ ಕಾಪಿ ಮಾಡಲ್ಲ. ಸೊ ಆ ಥರನೂ ಕೂಡ ಇರುತ್ತೆ. ಕೆಲವೊಬ್ಬರು ಕಾಪಿ ಮಾಡ್ತಾರೆ, ಹಾಗಾಗಿ ಈ ಥರ ಮಾಡಿದರೆ ನಿಮ್ಗೆ ಕಾಪಿ ಆಗೋಲ್ಲ. ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು
ಇದಾದಮೇಲೆ ಮತ್ತು ಇದರಲ್ಲಿ ಎಫೆಕ್ಟ್ ಯಾವ ಥರ ಬೇಕು, ಇವಾಗ ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನಿಗೆ ಒಂದು ಎಫೆಕ್ಟ್ ಬೇಕಪ್ಪ ನಮಗೆ ಅನ್ನೋದಾಗಿದ್ದರೆ, ಇವಾಗ ನೋಡಿ ಇವಾಗ ನಾನು ಬೋಂಡ ಹಾಕಿದ್ದೀನ. ಸೊ ಇದನ್ನು ಕಂಪ್ಲೀಟ್ ಆಯ್ತಲ್ವ. ಸೊ ಇದನ್ನು ತೆಗಿಬೇಕಾದ್ರೆ ಏನಾದರೂ ಒಂದು ಎಫೆಕ್ಟ್ ಬೇಕಂದರೆ ಇಲ್ಲಿ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ. ಸೊ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ನಿಮಗೆ ಇಲ್ಲಿ ಅಂದರೆ ಜಸ್ಟ್ ಹಾಗೇ ನೀವು ಏನು ಅಮೌಂಟ್ ಕೊಡ್ದೇನೆ ಕೆಲವೊಂದಷ್ಟು ಇದು ಮಾಡ್ಬೋದು ನೋಡಿ ಈ ಥರ. ಇಲ್ಲಾಂದರೆ ಜಸ್ಟ್ ಹಂಗೆ ಬ್ಲಿಂಕ್ ಆಗಿ ಹೋಗೋ ಥರ, ಇಲ್ಲಾಂದರೆ ಈ ಥರ ನೋಡಿ. ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳೋದು ಇವಾಗೇನೋ ಡಿಫ್ರೆಂಟ್ ಅಂತ ಕಾಣುತ್ತೆ ನೋಡಿ ಅಲ್ವಾ. ನೋಡಿ ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಇನ್ನೊಂದಷ್ಟು ಆಪ್ಷನ್ಸ್ ಅಂದರೆ ಸ್ಪೀಡು. ಇವಾಗ ಇದು ವಿಡಿಯೋ ನಾರ್ಮಲಾಗಿ ನೋಡಿ ಈ ಥರ ಹೋಗ್ತಾ ಇದೆ. ಇದನ್ನು ಸ್ವಲ್ಪ ಸ್ಪೀಡ್ ಮಾಡೋಣಪ್ಪ. ಎಲ್ಲಿವರೆಗೂ ಮಾಡೋಣ ಅದನ್ನು ಫಸ್ಟ್ ನೀವು ಡಿಸೈಡ್ ಮಾಡಬೇಕು. ಇಲ್ಲಿಂದ ಎಲ್ಲಿವರೆಗೂ ಮಾಡೋಣ ನೋಡಿ. ಇಲ್ಲಿ ನಾನು ಆ್ಯರೋ ಮಾರ್ಕ್ ಮಾಡಿನಲ್ವ ಇಲ್ಲಿಂದ. ಸೊ ನಾನು ಇಲ್ಲಿವರೆಗೂ ಕೂಡ ನಾನು ಇವಾಗ ಸ್ಪೀಡ್ ಮಾಡ್ಕೋಬೇಕಂದ್ರೆ ಮಿಡ್ಲಲ್ಲಿ ಸ್ಪೀಡ್ ಮಾಡ್ಕೋಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡ್ ಲಿಮಿಟ್ನ ಸ್ವಲ್ಪ ಎನ್ಕರೇಜ್ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗಿದೆ ಅಂತ ಸ್ಪೀಡ್ ನೋಡಿದ್ರೆ ಈ ಥರ ಸ್ಪೀಡ್ ಲಿಮಿಟು ನಿಮ್ಗೆ ಎಷ್ಟು ಸ್ಪೀಡ್ ಬೇಕಾಗುತ್ತೆ ಅಷ್ಟನ್ನು ನೀವು ಇದು ಮಾಡ್ಕೋಬೋದು. ಸೊ ಇಷ್ಟು ವಿಡಿಯೋ ಎಡಿಟಿಂಗ್ ಆಗುತ್ತೆ. ಮತ್ತು ಇಲ್ಲಿ ಇದೆಯಲ್ಲ ಇನ್ಶಾಟ್ ಅಂತ ಇದೆಯಲ್ಲ, ಸೊ ಅದು ಆ್ಯರೋ ಇದು ವಾಟರ್ ಮಾರ್ಕು ಕಾಣಬಾರ್ದು ಅಂತ ಹೇಳ್ತಾರೆ ಇವಾಗ. ಹಾಗಾಗಿ ನೀವು ಇನ್ಶಾಟ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರೀ ರಿಮೂವ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ಫ್ರೀ ರಿಮೂವ್ ಆಗುತ್ತೆ ಆಯಿತಾ. ಇದನ್ನು ಮತ್ತೆ ಇದನ್ನು ಫ್ರೀ ರಿಮೂವ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ನೀವು ಫ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಮತ್ತು ಎಕ್ಸ್ಪೋರ್ಟು 180 ಇದೆ, ನೀವು ಯೂಟ್ಯೂಬ್ಗೆ 720 ಮಾಡ್ಕೊಳ್ಳಿ. ಸೊ ನಿಮಗೆ ಏನು MB ಇದೆಯಲ್ಲ ಅದು ಕರೆಕ್ಟಾಗಿ ಇದಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಮತ್ತು ಕ್ಲಿಯರ್ ಕೂಡ ಇರುತ್ತೆ. 720 ಕೊಟ್ಬಿಟ್ಟು ನೀವು ಎಕ್ಸ್ಪೋರ್ಟಿಗೆ ಕೊಟ್ರಿ ಅಂದರೆ ಮುಗೀತು. ಅಪ್ಲೋಡ್ ಅಂದರೆ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಆಗಿರೋದು ನೀಟಾಗಿ ವಿಡಿಯೋ ಒಂದು ಮಾಡಿಕೊಂಡು ವಾಪಸ್ ಬರುತ್ತೆ ನಮಗೆ ಆಯಿತಾ. ಸೊ ಇವಾಗ ನಾನು ಮತ್ತೆ ತಮ್ನೇಲ್ ಮಾಡೋದು ಹೇಳ್ತೀನಿ. ನಾರ್ಮಲ್ ತಮ್ನೇಲ್ಸು ಯಾವ ಥರ ಅಂದರೆ ಇಲ್ಲಿ ನೋಡಿದ್ರಲ್ವ ಇನ್ಶಾಟಲ್ಲೇ ಕಾಲೇಜ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಫೋಟೋಸ್ ಬೇಕದು ಓಕೆನಾ. ಸೊ ಇದು ಇವತ್ತು ತೆಗ್ಸಿರೋ ಫೋಟೋ ನಾನು ಜಸ್ಟ್ ಹಾಗೇ ನಿಮಗೆ ತೋರಿಸ್ತೀನಿ. ಇಷ್ಟು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಯೂಟ್ಯೂಬ್ ಬೇಕಾಗಿರುತ್ತೆ. ಸೊ ಯೂಟ್ಯೂಬ್ ಬೇಕು ಅಂದರೆ ಯಾವ ಥರ ನಮಗೆ 16:9 ರೇಷು ಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 16:9 ಬಂತು. ಸೊ ಇವಾಗ ಇದನ್ನು ನಾನು ಬೇರೆ ಥರ ಮಾಡಬೇಕಪ್ಪ. ಜಸ್ಟ್ ನಾನು ಇವಾಗ ನಾರ್ಮಲಾಗಿ ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ. ನಿಮಗೆ ಇದರಲ್ಲಿ ಯಾವ ಥರ ಬೇಕೋ ಬಾಕ್ಸಸಲ್ಲಿ ನಿಮ್ಗೆ ತೋರಿಸ್ತಾರೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆ ಥರ ತಮ್ನೇಲ್ಸು ರೆಡಿಯಾಗಿ ಬರುತ್ತೆ. ಇಲ್ಲ ಇದನ್ನು ನಾರ್ಮಲೇ ಇಟ್ಕೊಂಡು ತಮ್ನೇಲ್ ಮಾಡ್ಕೋಬೇಕು. ಸೊ ಹೇಗೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಓಕೆ, ಇದು ಎಕ್ಸ್ಪೋರ್ಟ್ ಮಾಡಿದೆ. ಇದಕ್ಕೆ ಇದು ಏನಂದರೆ ಮಧ್ಯದಲ್ಲಿ ಬ್ರೇಕ್ ಈ ಥರ ಎಲ್ಲ ಬರ್ತಾ ಇರುತ್ತೆ ಓಕೆನಾ. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ. ನಾನೀಗ ನಿಮಗೆ ತಮ್ನೇಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ AI ತಮ್ನೇಲ್ ಮಾಡೋದಕ್ಕೆ ನಿಮಗೆ ChatGPT ಅಂತ ಇರುತ್ತಲ್ವ, ಸೊ ಅದು ಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ChatGPT ಓಪನ್ ಮಾಡ್ಕೊತೀನಿ. ChatGPT ಓಪನ್ ಮಾಡಿಕೊಂಡು ಸೊ ಪ್ಲಸ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ಫೋಟೋ ಅಂತ ಇರುತ್ತಲ್ವ, ಸೊ ಫೋಟೋ ಕ್ಲಿಕ್ ಮಾಡ್ಕೋತೀನಿ. ಇವಾಗ ನಾನು ತಮ್ನೇಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಓಪನ್ ಮಾಡ್ತೀನಿ. ಸೊ ಅದನ್ನು ಹಾಕ್ಬಿಟ್ಟು ನಾನಿಲ್ಲಿ ಹೇಳ್ತೀನಿ ನನಗೆ ಯಾವ ಥರ ತಮ್ನೇಲ್ ಬೇಕು ಅಂತ ಹೇಳಿ. ಆಲ್ರೆಡಿ ನಾನು ನೋಡಿ ಈ ಫೋಟೋನ ಬಳಸಿಕೊಂಡು ಸುಂದರವಾದ ಯೂಟ್ಯೂಬ್ ತಮ್ನೇಲ್ ರೆಡಿ ಮಾಡಿ ಕೊಡಿ. 16 ಮತ್ತು ನೀವು ಯಾವ ರೇಷಿಯೋಲ್ಲಿ ಬೇಕು ಅಂತಲೂ ಕೂಡ ಹಾಕಬೇಕು. 16:9 ರೇಷಿಯೋಲ್ಲಿ ಬೇಕು ಕನ್ನಡದಲ್ಲಿ ಅಂತ ಹಾಕಿ ಆಯಿತಾ. ಸೊ ಈ ಥರ ಟೈಪ್ ಮಾಡಿ ನೀವು ಅದನ್ನು ಬ್ಲೂ ಕಲರ್ ಮಾರ್ಕ್ ಇದೆಯಲ್ಲ ಅದಕ್ಕೆ ಹಾಕಿದರೆ ಅಂದರೆ ನಿಮಗೆ ಒಂದು ತಮ್ನೇಲ್ ರೆಡಿಯಾಗಿ ಬರುತ್ತೆ. ನೀವು ಈಗ ನಾರ್ಮಲಾಗಿ ನಾವು ಯಾವ ತಮ್ನೇಲ್ ಮಾಡಿದ್ವೋ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ನೀವು ನೋಡ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕ್ರಿಯೇಟ್ ಇಮೇಜ್ ಅಂತ ಇದೆ ನೋಡಿ, ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ವೇಟ್ ಮಾಡೋಣ. ವೇಟ್ ಮಾಡಿದರೆ ನಿಮಗೆ ಕ್ಲಿಯರ್ ಆಗಿ ಒಂದು ತಮ್ನೇಲ್ನ ರೆಡಿ ಮಾಡಿಕೊಡ್ತಾರೆ. ಇವಾಗ ನಮಗೆ ಯೂಟ್ಯೂಬಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ತಮ್ನೇಲ್ಸ್ನೇ ಈಗ ಆಗ್ತಾ ಇರೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ ವಿಡಿಯೋ ನೋಡೋಂಥವ್ರಿಗೆ ಅಟ್ರ್ಯಾಕ್ಟ್ ಅನಿಸುತ್ತೆ. ಏನೋ ಇದೆಯಲ್ಲ ಇದರಲ್ಲಿ ಹೊಸತನ ಏನೋ ಇದೆ, ಏನೋ ಮಾಡಿದ್ದಾರೆ ಕ್ರಿಯೇಟಿವಿಟಿ ಆಗಿ ನೋಡೋಣ ಅನ್ನೋ ಒಂದು ಫೀಲ್ ಬರುತ್ತೆ. ಮೇನ್ ನಾವು ವ್ಯೂವರ್ಸ್ನ ಅಟ್ರ್ಯಾಕ್ಟ್ ಮಾಡೋದೇ ತಮ್ನೇಲಿಂದ. ಯಾಕಂದರೆ ಈ ವಿಡಿಯೋದಲ್ಲಿ ಏನಿದೆ ಅಂತ ಅವ್ರು ನೋಡಬೇಕಾದ್ರೆ ಮೇನ್ ತಮ್ನೇಲ್ ಬೇಕು. ಸೊ ಹಾಗಾಗಿ ತಮ್ನೇಲ್ನ ನೀವು ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. 2 ಥರನೂ ಮಾಡ್ಬೋದು, ನಾರ್ಮಲಾಗೂ ಕೂಡ ಮಾಡ್ತಾಯಿರಿ. ಸೊ ಈ ಥರ ತಮ್ನೇಲ್ ಕೂಡ ನೀವು
ರೆಡಿ ಮಾಡ್ತಾಯಿರಿ. ಆಲ್ಮೋಸ್ಟ್ ಈಗ ಆಗ್ತಾ ಬಂದಿದೆ, ಟೈಮ್ ತೊಗೊಳುತ್ತೆ, ಬಟ್ ವೆಯ್ಟ್ ಮಾಡಬೇಕು. ಯಾಕಂದರೆ ನಮಗೆ ಒಳ್ಳೆ ತಮ್ನೇಲ್ ಬೇಕು ಅಂದರೆ ವೆಯ್ಟ್ ಮಾಡಲೇಬೇಕು. ಕೆಲವೊಂದು ಸಲ ನಾನು ಹೆಂಗೆ ಮಾಡ್ತೀನಿ ಅಂದರೆ ವೀಡಿಯೋಸ್ನ ಅಪ್ಲೋಡಲ್ಲಿ ಇಟ್ಬಿಟ್ಟೆ ನಾನು ತಮ್ನೇಲ್ ರೆಡಿ ಮಾಡ್ಕೋತೀನಿ. ನಾರ್ಮಲ್ ತಮ್ನೇಲ್ನ ರೆಡಿ ಮಾಡಿ ಅದಾದಮೇಲೆ ಇದಕ್ಕೆ ChatGPTಗೆ ಹಾಕ್ಬಿಟ್ಟು ನಾನು ತಮ್ನೇಲ್ನ ರೆಡಿ ಮಾಡ್ಕೋತೀನಿ. ಸೊ ಇದರಲ್ಲೂ ಕೂಡ ನೀವು ತಮ್ನೇಲ್ನ ರೆಡಿ ಮಾಡ್ಬೋದು. ಇದನ್ನು ಆಲ್ಮೋಸ್ಟ್ ಟೆಕ್ ಚಾನಲಲ್ಲೇ ಹೇಳ್ತಾರೆ ಯಾವ ಥರ ತಮ್ನೇಲ್ ರೆಡಿ ಮಾಡೋದು ಏನು ಅಂತ ಹೇಳಿ. ಜಸ್ಟ್ ನಾನು ಒಂದು ನಿಮಿಷ, ಟೈಮ್ ತುಂಬ ಇದೆ ತಮ್ನೇಲ್ ನೋಡಿ. ಇನ್ನೇನು ಪ್ಲೇ ಆಗಬೇಕಷ್ಟೇ. ತಮ್ನೇಲ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿತೆ ನೋಡಿ, ಬಂತು. ಓಕೆನಾ? ತಮ್ನೇಲ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಭಕ್ತಿ, ಶ್ರದ್ಧೆ, ಶಾಂತಿ, ನಮ್ಮ ಮನೆಯ ಶಿವ ಪೂಜೆ. ಸೊ ಈ ಥರ ನಿಮಗೆ ಒಂದು ಕ್ರಿಯೇಟಿವಿಟಿ ಆಗಿ ಒಂದು ತಮ್ನೇಲ್ ಅನ್ನೋದು ರೆಡಿ ಮಾಡಿಕೊಟ್ಟಿದ್ದಾರೆ ChatGPT ಅವರು. ಸೊ ಇವಾಗ ಇದನ್ನು ನಾವು ಯಾವ ಥರ ಬೇಕೋ ಆ ಥರ ಉಪಯೋಗಿಸ್ಕೋಬೋದು, ಆಯಿತಾ? ನಮ್ಮ ಯೂಟ್ಯೂಬ್ ಚಾನಲ್ಗೆ, ಆಯಿತಾ? ಇದು ನೋಡಿ, ಇದು ನಾರ್ಮಲ್ ತಮ್ನೇಲು. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಅಲ್ವಾ? ಇವಾಗ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನೀಗ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿ ಪ್ಲಸ್ ಮಾರ್ಕಲ್ಲಿ ತೊಗೊಂಡು ಇರುತ್ತಲ್ವ, ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋಸಲ್ಲಿ ನಿಮ್ದು ಯಾವ ವಿಡಿಯೋ ರೆಕಾರ್ಡಿಂಗಲ್ಲಿ ಇದೆಯೋ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೋಡಿ, ಒಂದು ವಿಡಿಯೋ ಹಾಕಿದ್ದೀನಿ. ಇದನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಮತ್ತು ಈಗ ತಮ್ನೇಲ್ ಬಂದುಬಿಟ್ಟು ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಪೆನ್ಸಿಲ್ ಮಾರ್ಕ್ ತೊಗೊಂಡು ನೀವು ಇಲ್ಲಿ ತಮ್ನೇಲ್ ಇದೆಯಲ್ಲ, ಸೊ ತಮ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಇವಾಗಲೂ ಕೂಡ ಇಕ್ಬೋದು, ಇಲ್ಲ ನೀವು ವಿಡಿಯೋ ಅಪ್ಲೋಡ್ ಆದಮೇಲೆ ಕೂಡ ನೀವು ತಮ್ನೇಲ್ನ ಇಡ್ಬೋದು. ಸೊ ಡನ್ ಮೇಲೆ ಕ್ಲಿಕ್ ಮಾಡಿ, ಆಯಿತಾ? ಸೊ ಇದು ನಾನು ನಾರ್ಮಲಾಗಿ ಟೈಟಲ್ ಹಾಕ್ತಿದ್ದೀನಿ ಅಷ್ಟೇ. ಮೈ ಮಾರ್ನಿಂಗ್ ರೂಟೀನ್ ಅಂತ ಹಾಕ್ತೀನಿ. ಓಕೆ, ಸೊ ಸುಮ್ಮನೆ ಜಸ್ಟ್ ಹಿಂಗೆ ಹಾಕಿದ್ದೀನಿ ನಿಮ್ಗೆ ಯಾವ ಥರ ಅಂತ ಅಷ್ಟೇ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಹಾಕಬೇಕು. ಮೇನ್ ಡಿಸ್ಕ್ರಿಪ್ಷನ್ ಹಾಕಲೇಬೇಕು, ಓಕೆನಾ? ಈಗ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಶೋ ಮೋರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಟ್ಯಾಗ್ಸ್ ಹಾಕಬೇಕು. ಸೊ ಇದು ನನ್ನ ಚಾನಲ್ಲು ಅಶ್ವಿನಿ ಬೆಣ್ಣೆನಗರಿ ಅಂತ ಇದೆ. ಸೊ ನಾನು ಅದನ್ನು ಮೇನ್ ಹಾಕ್ತೀನಿ. ಈಗ ಅಶ್ವಿನಿ ಬೆಣ್ಣೆನಗರಿ ಅಂತ ಹಾಕಿದೆ. ಅದಾದಮೇಲೆ ವ್ಲಾಗು ಅದಕ್ಕೆ ರಿಲೇಟೆಡ್ ಇರೋಂಥ ಕೆಲವೊಂದಷ್ಟು ಟ್ಯಾಗ್ಸ್ನ ಇಲ್ಲಿ ಹಾಕ್ತಾ ಇರಬೇಕಾಗುತ್ತೆ, ಆಯಿತಾ? ಟ್ರೆಂಡಿಂಗಲ್ಲಿರೋವಂಥದ್ದು, ಆಮೇಲೆ ರೆಕಮೆಂಡ್ ಅಂತ ಬರುತ್ತೆ. ಸೊ ರೆಕಮೆಂಡ್ ಇರೋವಂಥದ್ದು. ನೆಕ್ಸ್ಟು ಮಾರ್ನಿಂಗ್ ರೂಟೀನ್. ಸೊ ಈ ಥರ ನಿಮ್ಗೆ ಯಾವ ಥರ ಟ್ಯಾಗ್ಸ್ ಹಾಕ್ಬೇಕನ್ಸುತ್ತೋ ಸೊ ಆ ಥರ ಟ್ಯಾಗ್ಸ್ ಹಾಕ್ಬೋದು, ಆಯಿತಾ? ಸೊ ಇದನ್ನು ಓಕೆ, ಇದು ಟ್ಯಾಗ್ಸ್ ಹಾಕಿದ್ದೀನಿ. ಬ್ಯಾಕ್ ಹೋಗಿ ಇಲ್ಲಿ ಅಪ್ಲೋಡ್ ಇರುತ್ತಲ್ಲ, ಸೊ ಅಪ್ಲೋಡ್ ಕೊಟ್ಟರೆ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಆಯಿತಾ? ಸೊ ಇದು ಮೇನಾಗಿ ಇರೋವಂಥದ್ದು. ಇವಾಗ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ.